ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಾಳಿಗೊಂದು ಬಂಗಾರದ ಮಾತು ಈ ಹೊಸ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬೇಸಾಯದ ಮಗನ ಯಶಸ್ವಿನ ಕತೆ ತಿಳಿಯೋಣ. ಹಳ್ಳಿ ಬದುಕಿನಲ್ಲಿ ಹುಟ್ಟಿ ಬೆಳೆದ ರಾಮು ಎನ್ನುವ ಹುಡುಗ ಒಂದು ಬಡ ರೈತನ ಮಗ. ಅವರ ಮನೆ ಯಾವಾಗಲೂ ಬೆಳೆಗಾಲದಲ್ಲಿ ಇದ್ದ ಹಿನ್ನಡೆಯಿಂದ ಸಂಕಷ್ಟಕ್ಕೀಡಾಗುತ್ತಿತ್ತು. ಜೀವನವನ್ನು ಕಷ್ಟದಿಂದ ನಡೆಸುತ್ತಿದ್ದರೂ ರಾಮು ತನ್ನ ಅಕ್ಕಪಕ್ಕದ ಜನರೊಂದಿಗೆ ಸಹೋದರಾತ್ಮಕವಾಗಿ ಬದುಕುತ್ತಾ, ಶಿಕ್ಷಣವನ್ನು ನಿರ್ವಹಿಸುತ್ತಾ, ಇತರೆ ಮಕ್ಕಳೊಂದಿಗೆ ಕೂಡ ಮೆರೆಯುತ್ತಿದ್ದ. ಅವನ ಮನಸ್ಸಿನಲ್ಲಿ ಬಡತನ ಮತ್ತು ಕಷ್ಟಗಳನ್ನು ಮೀರಿ ದೊಡ್ಡ ವ್ಯಕ್ತಿಯಾಗಬೇಕೆಂಬ ಹಂಬಲ ಇತ್ತು. ಬಡತನವೇ ಶಾಲೆಗೆ ಹೋಗಲು ಪರ್ಯಾಯವಿಲ್ಲ ಎನ್ನುವ ಅವನ ಭಾವನೆ. ಆದರೆ ಅವನಿಗೆ ತನ್ನ ಭವಿಷ್ಯ ಬದಲಾಯಿಸಲು ಶಿಕ್ಷಣವೇ ಶಕ್ತಿ ಎಂಬುದರ ಬಗ್ಗೆ ಅಭ್ಯಾಸವಿತ್ತು. ಹಾಗಾಗಿ ಆತನ ಕಲಿಕೆಗಾಗಿ ಅವನ ತಂದೆ ಕೈಗೆ ಸಿಕ್ಕ ಸಂಬಳವನ್ನು ಸಾಕಷ್ಟು ಬಾಧೆಗಳಿಂದ ಕೂಡ ಬಳಕೆ ಮಾಡುತ್ತಿದ್ದ. ಮಹತ್ವಾಕಾಂಕ್ಷೆ, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇವು ರಾಮುಗೆ ಯಶಸ್ಸಿನ ಗುಟ್ಟು. ಆತ ಕಠಿಣ ಶ್ರಮದಿಂದ ಸಾಧಿಸಿದ ಶಿಕ್ಷಣದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ತನ್ನ ಸ್ಥಾನ ಪಡೆದ. ಕಾಲೇಜಿನಲ್ಲಿ ಅವನ ಕಲಿಕೆಗಾಗಿ ಹಣಕಾಸಿನ ತೊಂದರೆ ಇತ್ತು. ಆದರೆ ರಾಮು ಹಿಂಜರಿಯದೆ ಪಕ್ಕದ ಹೊಲದಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸಿ ತನ್ನ ಓದು ಮುಂದುವರಿಸಿದ. ಅವನು ಬಡತನದಿಂದಲೇ ನಡೆದ ಜೀವನದ ಶಬ್ದಾವಳಿಯನ್ನು ಮೆಟ್ಟಿ ತನ್ನ ಪರಿಶ್ರಮದಿಂದ ಒಂದು ಉತ್ತಮ ಉದ್ಯೋಗವನ್ನು ಪಡೆದು ಕುಟುಂಬಕ್ಕೆ ಸಮೃದ್ಧಿಯೂ ಉಜ್ವಲ ಭವಿಷ್ಯವನ್ನು ತಂದುಕೊಟ್ಟನು. ಅವನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಕಂಪನಿಯಲ್ಲೇ ಹಿರಿಯ ವಿಜ್ಞಾನಿಯಾಗಿಬಿಟ್ಟನು. ತನ್ನ ದುಡಿಯುವ ನಂಬಿಕೆ ಮತ್ತು ಆದರ್ಶಗಳ ಮೇಲೆ ನಿಂತು ರಾಮು ಬದುಕಿನ ಎಲ್ಲ ಸಂಕಷ್ಟಗಳನ್ನು ಯಶಸ್ಸಿಗೆ ತಂದುಕೊಂಡು ಬಡತನವನ್ನು ಜಯಿಸಿದನು. ಕಥೆಯ ಮೆಚ್ಚುಗುಂಡಿಗಳು: ಕಠಿಣ ಪರಿಶ್ರಮ. ಜೀವನದ ಕಷ್ಟಗಳಿಗೆ ತಲೆಬಾಗದೆ ರಾಮು ತನ್ನ ಪರಿಶ್ರಮದಿಂದ ಯಶಸ್ಸು ಪಡೆದನು. ಆತ್ಮವಿಶ್ವಾಸ: ಬಡತನ, ಶಿಕ್ಷಣದ ಕೊರತೆಯನ್ನು ನಿಭಾಯಿಸಿ ತನ್ನ ಕಲಿಕೆಗೆ ಮುನ್ನುಗ್ಗಿದನು. ವಿಧೇಯತೆ: ತಂದೆ ತಾಯಿ ತೋರಿದ ಪ್ರೀತಿಯ ಮೇಲೂ ರಾಮು ನಂಬಿಕೆ ಇಟ್ಟು ಅಪಾರ ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ಮುಂದುವರೆದನು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಜೀವನದ ಕಷ್ಟಗಳು ಯಾವಾಗಲೂ ಸಹಜ. ಆದರೆ ಪರಿಶ್ರಮ, ನಂಬಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಯಾವ ಬೆಳೆಯಾದರೂ ಬೆಳೆದು ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.